ಗುಡ್ ಮಾರ್ನಿಂಗ್ ಅಕ್ಕ. ಮಾರ್ನಿಂಗ್ ದಿವ್ಯಾ. ಏನು ಸೂರ್ಯ ನೆತ್ತಿ ಮೇಲೆ ಬಂದ್ರು ಇನ್ನೂ ನಿದ್ದೆ ಮಾಡ್ತಿದ್ದೀರಾ? ಭಯ ಇಲ್ವಾ? ಮಗ ಏನೋ ಮನೆಯಿಂದ ಓಡೋಗಿದ್ದಾನೆ. ಅವನ್ನ ಹುಡ್ಕೊಂಡು ಹೋಗಿ ಜೈ ಮಿಸ್ ಆಗಿದ್ದಾನೆ. ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ಆ ಚಿಂತೆ ಏನೂ ಇಲ್ದೇನೆ ಹೇಗೆ ನಿದ್ದೆ ಮಾಡ್ತಿದ್ದೀರಾ? ಮೇಡಮ್, ಏನ್ರಿ ಏನ್ರಿ ಲೋ ಕೇಶವ, ಏನ್ರಿ ಎದ್ದೇಳ್ರಿ. ಏನಾಯ್ತು ಮೀನಾಕ್ಷಿ? ನಿತ್ಯ ಅವ್ರು ಬಂದಿದ್ದಾರೆ. ಎಲ್ಲಿದ್ದಾರೆ? ಗಂಗಾ ಮೇಡಮ್ ಹತ್ರ. ಬೇಗ ಬನ್ನಿ. ಓ, ನೀನು ಹಳೇದನ್ನ ಮರ್ತೋಗಿದ್ಯಾ ಅಲ್ವಾ? ನಡೆದಿದ್ದೇನು ನಿನಗೆ ನೆನಪಿಲ್ಲ ಅಲ್ವಾ? ಹೌದು, ನಾನು ನೀನು ಒಂದೇ ಥರ ಯಾಕಿದ್ದೀವಿ ಅಂತ ನಿನಗೆ ಯಾವತ್ತೂ ಅನ್ನಿಸ್ಲಿಲ್ವಾ? ಯಾವಾಗ ಬಂದ್ರಿ ಮೇಡಮ್? ಯಾಕೆ ಬಂದೆ ಅಂತ ಕೇಳು ನಾಣಿ. ಯಾಕೆ ಬಂದಿದ್ದೀರಾ? ನಿಮ್ಮ ಮೇಡಮ್ ಅವರಿಗೆ ಫ್ಲ್ಯಾಶ್ ಬ್ಯಾಕ್ ನೆನಪು ಮಾಡೋದಕ್ಕೆ. ಏನ್ ಹೇಳ್ತಿದ್ದೆ? ಹಾ, ನಾವಿಬ್ರು ಒಂದೇ ತರ ಯಾಕಿದ್ದೀವಿ? ಯಾಕಂದ್ರೆ ನಾವಿಬ್ರು ಅವಳಿ ಜವಳಿ, ಅದಕ್ಕೆ. ನೀವು ಏನ್ ಹೇಳ್ತಾ ಇದ್ದೀರಾ ರೀ? ನೀನು ನಾನು ಒಂದೇ ತಾಯಿ ಮಕ್ಕಳು. ನೀನು ಅಕ್ಕ, ನಾನು ತಂಗಿ. ಬೇಡ ಮೇಡಮ್, ಏನು ಹೇಳ್ಬೇಡಿ. ಯಾಕೆ ಬೇಡ ನಾಣಿ? ನಿಮ್ ಮೇಡಮ್ ಅವ್ರ ಬ್ರೈನ್ ಅಲ್ಲಿ ನರಗಳು ಕಟ್ಟಾಗಿ ಕೋಮಾಗ ಹೋಗ್ಬಿಡ್ತಾಳೆ ಅಂತನಾ? ಹೌದು ಮೇಡಮ್, ಅದಕ್ಕೆ ಜೈ ಸರ್ ಕೂಡ ಗಂಗಾ ಮೇಡಮ್ ಅವ್ರಿಗೆ ಯಾವ ವಿಷಯನೂ ಹೇಳ್ಬೇಡ ಅಂದಿದ್ರು. ಹೇಳಿಲ್ಲ ಅಂದ್ರೆ ಅವಳಿಗೆ ನಡೆದಿದ್ದು ಹೇಗ್ ಗೊತ್ತಾಗತ್ತೆ? ಜೈ ಅಂಕಲ್ ಹೇಳ್ತಾರ ಆಂಟಿ. ತಂಗಿ ನಾನು ಹೇಳ್ಬೋದು ಕೇಶವ. ಏನ್ ನಡೀತು ರೀ? ಏನ್ ನಡೀತಾ? ಎಲ್ಲಿ ನಿಲ್ಲಿಸ್ದೆ? ಹಾ, ನೀನು ನಾನು ಅಕ್ಕ ತಂಗಿ. ನಮ್ಮಮ್ಮ ಯಾರೋ ಅಲ್ಲ, ದಿ ಗ್ರೇಟ್ ರೂಪಾ ಶ್ರೀನಿವಾಸ್. ನಿನಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳಲಾ? ನಿನ್ ಗಂಡ ಯಾರೋ ಅಲ್ಲ, ನನ್ ಲವರ್ ಜೈ. ಅವನ್ ಮನೆನೇ ನಿನ್ ಅತ್ತೆ ಮನೆ, ನನ್ ಮನೆ ನಿನ್ ತವರ್ ಮನೆ. ನನ್ ಜೈನ ನನ್ನಿಂದ ಕಿತ್ಕೊಂಡೆ ಕಣೆ. ನನ್ನ ಅಕ್ಕ ಅಂತ ಕೂಡ ನೋಡ್ದೇನೆ ನಿನ್ ಮೇಲೆ ತುಂಬಾ ಸರಿ ಮರ್ಡರ್ ಅಟೆಂಪ್ಟ್ಸ್ ಮಾಡ್ದೆ. ಆದ್ರೂ ನೀನು ಬದುಕ್ಬಿಟ್ಟೆ. ಕೊನೆಗೆ ಶಾಪದಿಂದ ಸಾಹಿತ್ಯ ಅನ್ಕೊಂಡ್ರೆ ಅದಕ್ಕೂ ಮೋಸ ಮಾಡ್ದೆ. ಬ್ಯಾಡ್ ಲಕ್ ಏನು ಅಂದ್ರೆ ಹಳೆದನ್ನ ಮರ್ತೋಗಿದ್ಯಾ. ಸಾಕು ನಿಲ್ಸಿ ಮೇಡಮ್, ಇನ್ನೇನು ಹೇಳ್ಬೇಡಿ. ಗಂಗಾ ಮೇಡಮ್ ಅವ್ರಿಗೆ ನಿಜವಾಗ್ಲೂ ಪ್ರಾಣಾಪಾಯ ಇದೆ. ಅವ್ರ ಆರೋಗ್ಯ ಚೆನ್ನಾಗಿಲ್ಲ. ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ ಮೇಡಮ್, ಹೊರಟೋಗಿ. ವಾ ವಾ ರೇ ವಾ. ಅಷ್ಟಕ್ಕೂ ಏನ್ ಆಕ್ಟಿಂಗ್ ಮಾಡ್ತಿದ್ಯಾ ನಾಣಿ?
PA ಜಾಬ್ನ ಬಿಟ್ಟು ಯಾವ ಬಾಲಿವುಡ್ಗೋ ಹಾಲಿವುಡ್ಗೋ ಹೋಗ್ಬಾರ್ದಾ? ಇವ್ರು ಹೇಳಿದ್ದು ನಿಜ ಮೇಡಮ್. ಅದಕ್ಕೆ ಜೈ ಸರ್ ಕೂಡ ಗಂಗಾ ಮೇಡಮ್ ಅವ್ರಿಗೆ ಯಾವ ವಿಷಯನೂ ಹೇಳಲಿಲ್ಲ. ಅಬ್ಬಾ ಅಬ್ಬಬ್ಬ, ಗಂಡನಿಗೆ ತಕ್ಕ ಹೆಂಡತಿ. ನೀವು ನಂಬೇಕಂಟಿ. ಜೈ ಅಂಕಲ್ ಬರೋವರೆಗೂ ಗಂಗಾ ಮೇಡಮ್ಗೆ ಯಾವ ವಿಷಯನೂ ಹೇಳಬೇಡಿ. ನಿಮ್ ಇಡೀ ಫ್ಯಾಮಿಲಿ ಆಕ್ಟರ್ಸ್ ಏನ ನಾಣಿ? ಈ ಗಂಗಾಗೆ ಸೇವಿಯರ್ಸಾ? ಇವಳನ್ನ ಕಾಪಾಡ್ತಿದ್ದೀರಾ? ಇವಳಿಗೆ ನೆನ್ನೆನೆ ಹಳೇದು ನೆನ್ಪಿಗೆ ಬಂದಿದೆ ಅಂತ ನನಗ್ ಗೊತ್ತು. ಇಲ್ಲ ಮೇಡಮ್, ಗಂಗಾ ಮೇಡಮ್ ಅವ್ರಿಗೆ ಏನು ನೆನಪಿಗೆ ಬಂದಿಲ್ಲ. ಹೌದು ಮೇಡಮ್, ಮೇಡಮ್ ಅವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ. ಹಾ. ಗಂಗಾ ಮೇಡಮ್ ಅವ್ರು ಇನ್ನೂ ಬ್ಲಾಂಕ್ ಅಲ್ಲೇ ಇದಾರೆ ಆಂಟಿ. ಏಯ್, ನಿಲ್ಲಿಸ್ತೀರಾ ನಿಮ್ ಡಬ್ಬ ನಾಟಕನ? ಅವಳಿಗೆ ಎಲ್ಲ ನೆನ್ಪಿಗೆ ಬಂದಿದೆ. ಹೌದು, ನನಗೆ ಹಳೇದ್ ನೆನ್ಪಿಗೆ ಬಂದಿದೆ. ರೂಪಾ ಶ್ರೀನಿವಾಸ್ ನಮ್ಮಮ್ಮ. ಸೂರ್ಯ ದೇವ ಜಯಸೂರ್ಯ ನನ್ನ ಗಂಡ. ನೀನು ನನ್ನ ತಂಗಿ. ಅದಕ್ಕೇನಿವಾಗ? ಮೇಡಮ್, ಏನು ಮಾತಾಡ್ತಿದ್ದೀರಾ ನೀವು? ಬೇಡ ಮೇಡಮ್ ಅವರೇ, ಜೈ ಅಂಕಲ್ ಬರೋವರೆಗೂ ಸುಮ್ಮನಿರಿ ಆಂಟಿ. ಇನ್ನು ಎಷ್ಟು ದಿನ ಸುಮ್ಮನೆ ಇರೋದು? ಯಾರಿಗೆ ಭಯಪಟ್ಟು ಸುಮ್ಮನೆ ಇರೋದು? ಈ ನಿತ್ಯಾಗ ಇವಳು ನನ್ನೇನ್ ಮಾಡ್ತಾಳೆ? ನಿಜ ಗೊತ್ತಾದ್ಮೇಲೆ ನಾಟಕ ಮಾಡೋದು ಅನಾವಶ್ಯಕ. ಈ ಮಾತಿಗೋಸ್ಕರನೇ ಇಷ್ಟೊತ್ತು ವೇಟ್ ಮಾಡ್ದೆ ಅಕ್ಕ. ನಿನ್ ಬಾಯಲ್ಲೇ ಹೇಳಿಸ್ಬೇಕು ಅಂತ ಸುಮ್ನಿದ್ದೆ. ಸೊ ನಾವ್ ಯು ಆರ್ ಅಲಮೇಲು ಗಂಗಾ, ರೈಟ್? ಸೂರ್ಯ ದೇವರ ಜೈ ಸೂರ್ಯ ಗಂಗಾ. ಆಫ್ ಕೋರ್ಸ್, ಸೂರ್ಯ ದೇವರ ಜೈ ಸೂರ್ಯ ಗಂಗಾ ಅವರೇ, ವೆಲ್ಕಮ್ ಬ್ಯಾಕ್. ಯಾಕಂದ್ರೆ ನೀನು ನನ್ನ ತಂಗಿ. ಒಟ್ಟಿಗೆ ಬೆಳಿಲಿಲ್ಲ ಅಂದ್ರು ಒಟ್ಟಿಗೆ ಹುಟ್ಟಿದೀವಿ. ಕಷ್ಟ ಸುಖನ ಹಂಚ್ಕೊಳ್ಳಿಲ್ಲ ಅಂದ್ರು ಒಡ ಹುಟ್ಟಿದ ಅಕ್ಕ ತಂಗಿ. ನಮ್ದು ರಕ್ತ ಸಂಬಂಧ ಕಣೆ. ಕಣ್ಣೆರಡು ಪಕ್ಕ ಪಕ್ಕದಲ್ಲೇ ಇದ್ರು ಒಂದನ್ನ ಮತ್ತೊಂದು ಯಾವತ್ತೂ ನೋಡ್ಕೊಳ್ದೇ ಇರೋ ಹಾಗೆ
ನಮ್ ಜೀವನ ಬೇರೆ ಬೇರೆ ಆಗಿ ಸಾಕ್ತು. ಆದ್ರೆ ನೀನು ನಕ್ಕಿದ್ರೆ ನಾನು ನಕ್ದೆ, ನೀನ್ ಅತ್ರೆ ನಾನು ಅತ್ತೆ. ನಿನಗೋಸ್ಕರ ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ದೆ. ಏನ್ ಮಾಡ್ದೆ? ನನಗೋಸ್ಕರ ಏನ್ ಒಳ್ಳೇದ್ ಮಾಡ್ದೆ? ಇನ್ನು ಏನ್ ಮಾಡ್ಬೇಕು ಮೇಡಮ್? ನಿಮ್ಗೋಸ್ಕರ ಅವ್ರ ಜೀವನನೇ ತ್ಯಾಗ ಮಾಡಿದ್ರು. ಸಾವು ಬರುತ್ತೆ ಅಂತ ಗೊತ್ತಿದ್ರು ಕೂಡ ಶಾಪನ ಒಪ್ಕೊಂಡ್ರು. ಆದ್ರೆ ಸಾಯ್ಲಿಲ್ಲ ಅಲ್ವಾ, ಬದುಕೆ ಇದ್ದಾಳೆ ಅಲ್ವಾ. ನೀವ್ ಸಾಯಿಸ್ಬೇಕು ಅನ್ಕೊಂಡ್ರಿ ಅಲ್ವಾ, ಆದ್ರೂ ನಿಮ್ಮನ್ನ ಕ್ಷಮಿಸಿದ್ದಾರೆ ಅಲ್ವಾ? ಗಂಗಾ ಮೇಡಮ್ ಅವ್ರು ತುಂಬಾ ಒಳ್ಳೆಯವ್ರ ಆಂಟಿ. ಓ, ನಿನ್ಗೆ ತುಂಬಾ ಫಾಲೋಯಿಂಗ್ ಇದೆ ಗಂಗಾ. ಗ್ರೇಟ್. ಆದ್ರೆ ನಿನಗೊಂದ್ ವಿಷಯ ಗೊತ್ತಾ? ನಾನು ಮನ್ಸ್ ಮಾಡಿದ್ರೆ ನಿನ್ನ ಈಗ್ಲೇ ಈ ಕ್ಷಣನೇ ಸಾಯಿಸೋಕ್ಕಾಗತ್ತೆ. ನಿನಗೆ ನನ್ ಸಾವೇ ಬೇಕು ಅನ್ಕೊಂಡ್ರೆ ಸಾಯಿಸ್ಬಿಡೆ. ನಿನಗೋಸ್ಕರ ಸಾಯೋದಿಲ್ವಾ? ಸಾಯಿಸ್ಬಿಡು. ನನ್ನ ಸಾಯಿಸ್ಬೇಕು ಅಂತ ಎಷ್ಟೋ ಸರಿ ಪ್ರಯತ್ನ ಮಾಡ್ದೆ. ಆದ್ರೆ ನಿನ್ನ ಹಾಗೆ ನಾನು ಒಂದ್ಸರಿ ಯೋಚನೆ ಮಾಡಿದ್ರೆ ನಿನ್ ಕತೆ ಯಾವತ್ತೂ ಮುಗ್ದೋಗ್ತಿತ್ತು ಕಣೆ. ಆದ್ರೆ ದೇವತೆನಾ? ನಿನ್ ರೂಪದಲ್ಲಿ ನಾನ್ ಹುಟ್ಟಿದ್ದೀನಿ, ಆದ್ರೆ ನನಗೆ ಯಾಕೋ ನಿನ್ ಕ್ಯಾರೆಕ್ಟರೇ ಬಂದಿಲ್ವೇ? ನಿನ್ನ ನೋಡ್ತಿದ್ರೆ ನನಗೆ ಜಲಸ್ ಆಗ್ತಿದೆ. ಇದಕ್ಕೆ ಏನೋ ಜೈನ್ ನಿನ್ ಹಿಂದೆನೆ ಬಿದ್ದ, ನೀನೇ ಬೇಕು ಅಂದ. ಎಲ್ಲರೂ ನಿನ್ನ ಹೊಗಳುತ್ತಿದ್ದಾರೆ. ನನಗೂ ನಿನ್ನ ಹಾಗೆ ಬದುಕ್ಬೇಕು ಅಂತ ಇದೆ ಕಣೆ. ಸಾಯೋ ಅಷ್ಟರಲ್ಲಿ ಒಳ್ಳೊಳ್ಳೆ ಆಗೋಗ್ಬೇಕು ಅಂತ ಇದೆ. ನನ್ನಂತವಳಿಗೋಸ್ಕರ ನಿನ್ನಂತವಳು ಒಬ್ಳು ಇರ್ಬೇಕೆ? ನೀನು ಲೈಫ್ ಲಾಂಗ್ ಇರ್ಬೇಕು, ಇಲ್ಲಿ ಹೃದಯದಲ್ಲಿ ಇರ್ಬೇಕು. ಇದ್ಬಿಡು, ನನ್ ಹೃದಯದಲ್ಲೇ ಇದ್ಬಿಡು. ಬಿಡ್ತಿದ್ದೀನಿ, ಯಾಕೆ ಇದ್ಬಿಡು, ಇದ್ಬಿಡು. ಏನ್ ಮೇಡಮ್ ಹೀಗ್ ಮಾಡ್ಬಿಟ್ರಿ? ನಿತ್ಯ ಅವ್ರಿಗೆ ಯಾಕೆ ಹಳೇದ್ ನೆನ್ಪಂತು ಅಂತ ಹೇಳಿದ್ರಿ? ನಿಜ ಯಾವತ್ತಾದ್ರೂ ಗೊತ್ತಾಗ್ಬೇಕು ಅಲ್ವಾ ಅದ್ಕೆ? ಅವ್ರು ನಿಮ್ಗೇನಾದ್ರೂ ಮಾಡ್ಬಿಟ್ರೆ? ನಾನು ಯಾವ್ದಕ್ಕಾದ್ರೂ ಸಿದ್ಧವಾಗಿದ್ದೀನಿ. ಏನ್ ಮಾಡ್ತಾಳೋ ಮಾಡ್ಲಿ. ನೀವು ಸೇಫ್ ಆಗಿರ್ಬೇಕು ಆಂಟಿ, ಕೇರ್ಫುಲ್ ಆಗಿರ್ಬೇಕು. ಈ ವಿಷಯನ ತಕ್ಷಣ ರೂಪಾ ಮೇಡಮ್ ಅವ್ರಿಗೆ ಹೇಳ್ಬೇಕು.
ಚಂದ್ರಿಕಾ ಚಂದ್ರಿಕಾ ಅಬ್ಬಾ ಪೌಡ್ರು ಹೀಗ್ ಕರಿತಾ ಓಡ್ ಬಂದಾಗೆಲ್ಲ ಹೃದಯ ಚಳಕ್ ಅನ್ಸುತ್ತೆ. ಪೌಡ್ರು ದಯವಿಟ್ಟು ಪದೇ ಪದೇ ಹಾಕಿ ಕಿರ್ಚ್ಬೇಡಿ, ಎದೆ ನೋವು ಬರುತ್ತೆ. ನಮ್ದು ಹುಡುಗಾಟ್ಗೆ ವಯಸ್ಸಲ್ಲ, ನಿಧಾನಕ್ಕೆ ಮಾತಾಡಿ. ನಮ್ ಕಥೆ ಮುಗೀತು. ಏನ ಸ್ವಲ್ಪ ಕೇಳೋ ತರ ಹೇಳಿ. ನಿನ್ ಜೊತೆ ಇರೋ ಸಮಸ್ಯೆನೇ ಇದು ಚಂದ್ರಿಕಾ. ಜೋರಾಗಿ ಹೇಳಿದ್ರೆ ಹಾರ್ಟ್ ಪೈನ್ ಅಂತೀಯ, ನಿಧಾನಕ್ಕೆ ಹೇಳಿದ್ರೆ ಕೇಳಿಸ್ತಾ ಇಲ್ಲ ಅಂತೀಯ. ಮೀಡಿಯಮ್ ಆಗಿ ಹೇಳಿ, ಮ್ಯಾಟ್ರೇನು? ಗಂಗಾಗೆ ಹಳೆಯದು ನೆನಪಿಗೆ ಬಂದಿರೋ ವಿಷಯ ನಿತ್ಯಗೆ ಗೊತ್ತಾಗೋಯ್ತಂತೆ. ಯಾರು ಹೇಳಿದ್ದು? ನಿತ್ಯನೇ ಸ್ವತಃ ತಿಳ್ಕೊಂಡ್ಲಂತೆ. ಯಾವಾಗ? ಈಗಷ್ಟೇ. ಇಷ್ಟು ಬೆಳಗ್ಗೆನಾ? ಅವಳ ಬಗ್ಗೆ ನಿನ್ಗೆ ಗೊತ್ತಿರೋದೇ ಅಲ್ವಾ. ನಿತ್ಯಗೆ ವಿಷಯ ಗೊತ್ತಾದ್ರೆ ಸುಮ್ನಿರಲ್ಲ ಅಲ್ವಾ. ಇಷ್ಟಕ್ಕೂ ಗಂಗಾ ಬದುಕೆ ಇದ್ದಾಳಲ್ವಾ? ಬದುಕಿ ಇದ್ದಾಳೆ. ನಿತ್ಯ ಗಂಗಾಗೆ ಏನು ಮಾಡ್ಲಿಲ್ವಂತೆ. ವಿಷಯ ಗೊತ್ತಾದ್ಮೇಲೂ ಕೂಡ ನಿತ್ಯ ಗಂಗನ ಹೇಗ್ ಸುಮ್ನೆ ಬಿಟ್ಲು? ಅದೇ ಅಲ್ವಾ ಟ್ವಿಸ್ಟು. ಇನ್ನೊಂದು ಟ್ವಿಸ್ಟ್ ಏನು ಹೇಳು ಅಂತೀಯಾ? ಏನು? ನಿತ್ಯ ಗಂಗಾನ ಹೋಗ್ಲಿ ಬೇರೆ ಬಂದಿದ್ದಾಳಂತೆ. ಸಾಯಿಸ್ಬೇಕಾದವಳು ಹೊಗ್ಳದ್ಲಾ? ಇದೇನೋ ನಮಗ್ ಸಮಸ್ಯೆ ಆಗೋ ತರ ಇದೆ ಪೌಡ್ರು. ಅದೇ ನನ್ಗೂ ಭಯ ಆಗ್ತಿದೆ. ಅಯ್ಯೋ, ಆ ಅಕ್ಕ ತಂಗಿ ಒಂದಾಗ್ಬಿಟ್ರೇನೋ. ಹಾಗಾದ್ರೆ ನಮ್ ಪ್ರಾಣ ಹೋದಾಗೆ. ಅಕ್ಕನ ಮೇಲೆ ತಂಗಿಗೆ ಪ್ರೀತಿ ಹುಟ್ಟೇನೋ. ಹಾಗಾದ್ರೆ ಅವರಿಬ್ರು ನಮ್ಮ ಮೇಲೆ ದ್ವೇಷ ತೀರಿಸ್ಕೋತಾರೇನೋ. ಈ ಸ್ಟೋರಿಲಿ ಇನ್ನ ನಾವೇ ವಿಲನ್ಸ್ ಏನೋ. ಇನ್ನ ನಾವ್ ವಿಲನ್ಸ್ ಏನ್ರಿ? ನಿಜವಾಗ್ಲೂ ಅವರಿಬ್ರು ಒಂದಾಗೋದ್ರೆ ನಮ್ ಕ್ಯಾರೆಕ್ಟರ್ಸ್ಗೆ ಎಂಡ್ ಕಾರ್ಡ್ ಬೀಳುತ್ತೆ. ಏನ್ ಮಾಡೋಣ ಚಂದ್ರಿಕಾ? ಹಾ, ನನ್ನ ಉದ್ದೇಶದ ಪ್ರಕಾರ ಸತ್ರು ಗಂಗಾ ಜೊತೆ ನಿತ್ಯ ಒಂದಾಗಲ್ಲ. ಅಂಥದ್ದು ಗಂಗಾನ ಹೋಗ್ಲಿದ್ದಾಳೆ ಅಂದ್ರೆ ಅವಳ ಉದ್ದೇಶ ಬೇರೆ ಏನೋ ಇದೆ. ಅದೇನು ಅಂತ ನಾವು ತಿಳ್ಕೋಬೇಕು. ಹಾಗಾದ್ರೆ ನಿತ್ಯಗೆ ಕಾಲ್ ಮಾಡೋಣವಾ? ಫೋನಲ್ಲಿ ಬೇಡ, ಡೈರೆಕ್ಟ್ ಆಗಿ ಹೋಗಿ ಮಾತಾಡೋಣ. ಒಂದ್ ವೇಳೆ ನಿತ್ಯನಲ್ಲಿ ನಿಜವಾಗ್ಲೂ ಬದಲಾವಣೆ ಬಂದು ಗಂಗಾ ಜೊತೆ ಒಂದಾಗಿದ್ರೆ ನಾವು ನಿತ್ಯ ಹತ್ರ ಹೋಗೋದು ಹುಲಿ ಹತ್ರಕ್ಕೆ ಜಿಂಕೆ ಹೋದಾಗೆ ಆಗುತ್ತೇನೋ. ಆ ರಿಸ್ಕ್ ಇದೆ ಪೌಡ್ರು, ಆದ್ರೆ ನಮ್ಗೆ ಬೇರೆ ದಾರಿ ಇಲ್ಲ. ಇಂಥ ನ್ಯೂಸ್ ಗೊತ್ತಾದ್ಮೇಲೂ ಕೂಡ ನಾವು ಮನೇಲೇ ಇದ್ರೆ ನಮ್ ಕ್ಯಾರೆಕ್ಟರ್ಸ್ಗೆ ಅರ್ಥನೇ ಇರಲ್ಲ. ನಡೀರಿ ಹೋಗೋಣ. ಹೀಗೆ ಹೋಗೋಣವಾ? ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ. ನಡೀರಿ. ಏನ್ ನಾಣಿ ನೀನ್ ಹೇಳಿದ್ದು? ಹೌದು ಮೇಡಮ್, ನಿತ್ಯ ಅವರು ಇಲ್ಲಿಗೆ ಬಂದಿದ್ರು. ಗಂಗಾ ಮೇಡಮ್ ಅವರಿಗೆ ಹಳೇದೆಲ್ಲ ನೆನಪಿಗೆ ಬಂದಿರೋ ವಿಷಯ ನಿತ್ಯ ಅವರಿಗೆ ಗೊತ್ತಾಗೋಯ್ತು. ಅವಳು ಗಂಗಾಗೇನು ಹೇಳಿಲ್ವಾ? ಇಲ್ಲ ಮೇಡಮ್, ಅವ್ರನ್ನ ಹೊಗಳಿದ್ರು. ಗಂಗಾ ಮೇಡಮ್ ಕೂಡ ನಿತ್ಯ ಅವ್ರ ಹತ್ರ ಏನು ಮುಚ್ಚಿಡ್ಲಿಲ್ಲ. ನಿತ್ಯ ಅವ್ರನ್ನ ಕ್ಷಮಿಸ್ದಾಗೆ ಮಾತಾಡಿದ್ರು. ಗಂಗಾ ಕ್ಷಮಿಸಿರೋದಕ್ಕೆ ನಿತ್ಯ ಇನ್ನೂ ಬದುಕಿರೋದು. ಆದ್ರೆ ನಿತ್ಯ ಗಂಗಾನ ಸುಮ್ಮನೆ ಬಿಡಲ್ಲ. ನಡೆದಿದ್ ನೋಡಿದ್ರೆ ನಿತ್ಯ ಅವರು ಪಾಸಿಟಿವ್ ಆಗಿ ಇರೋ ತರ ಕಾಣಿಸಿದ್ರು ಮೇಡಮ್. ಅದು ನಿತ್ಯ ಜಾಣ್ಮೆ ನಾಣಿ, ಮೇಕೆ ರೂಪದಲ್ಲಿ ಹುಲಿ. ಅವಳ ಜೊತೆ ನಾವು ಹುಷಾರಾಗಿರ್ಬೇಕು. ನೈಟೇ ನನ್ನ ಮೇಲೆ ಡೌಟ್ ಬಂದು ನನಗೆ ಗನ್ ಹಿಡಿದ್ಲು ನಾಣಿ. ನಾನು ಸ್ವಲ್ಪ ಯಾಮಾರಿದ್ರು ನಿತ್ಯ ನನ್ನ ಸಾಯಿಸೇ ಬಿಡ್ತಾ ಇದ್ಲು. ನಿಜವಾಗ್ಲೂನಾ ಮೇಡಮ್? ಅವಳು ಎಷ್ಟು ದೊಡ್ಡ ಕ್ರಿಮಿನಲ್ ಅಂತ ಇದು ಜಸ್ಟ್ ಸ್ಯಾಂಪಲ್ ಮಾತ್ರ ನಾಣಿ. ಹೆತ್ತ ತಾಯಿ ಮೇಲೆ ದಯೆ ಇಲ್ದೇ ಇರೋಳು ಒಡ ಹುಟ್ಟಿದವಳನ್ನ ಸುಮ್ಮನೆ ಬಿಡ್ತಾಳಾ? ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ ಅವಳಿಗೆ. ಗಂಗಾಗೆ ಎಲ್ಲ ನೆನ್ಪಾದ್ಮೇಲೂ ಅವಳು ಸುಮ್ಮನೆ ಇರಲ್ಲ ನಾಣಿ. ಗಂಗಾಗೆ ಏನೋ ಒಂದು ಮಾಡ್ತಾಳೆ. ನಾವು ಕೇರ್ಫುಲ್ ಆಗಿರ್ಬೇಕು ನಾಣಿ. ನಾನು ತಕ್ಷಣ ಅಲ್ಲಿಗೆ ಬರ್ತೀನಿ. ಅವಶ್ಯಕತೆ ಇಲ್ಲ ಮೇಡಮ್, ನಾನು ಇದೀನಲ್ವಾ. ನಮಗೋಸ್ಕರ ನಿನ್ನ ಫ್ಯಾಮಿಲಿನ ರಿಸ್ಕಲ್ಲಿ ಇಡಬೇಡ ನಾಣಿ. ನಿತ್ಯ ಯಾರೇ ಅಡ್ಡ ಬಂದರೂ ಮುಗಿಸ್ಬಿಡ್ತಾಳೆ. ನನ್ನ ಪ್ರಾಣನ ಒತ್ತಿ ಇಟ್ಟಾದ್ರೂ ಸರಿ ಗಂಗಾ ಮೇಡಮ್ ಅವ್ರನ್ನ ನಾನು ಕಾಪಾಡ್ತೀನಿ ಮೇಡಮ್. ನಿನ್ನ ವಿಶ್ವಾಸ ನನಗೆ ಗೊತ್ತಿಲ್ಲದೆ ಇರೋದಾ ನಾಣಿ? ನಿನ್ನ ಫ್ಯಾಮಿಲಿನ ಕಾಪಾಡೋದಕ್ಕಾದ್ರೂ ನಾನು ಅಲ್ಲಿಗೆ ಬರ್ತೀನಿ. ಗಂಗಾಗೂ ನಿತ್ಯಾಗೂ ಮಧ್ಯ ನಾನು ಮಾತ್ರ ಇರಬೇಕು. ಬರ್ತಾ ಇದ್ದೀನಿ.